ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಜನವರಿ 14, 2026. ಎಲ್ರಿಗೂ ಚೆನ್ನಾಗಿ ಗೊತ್ತು. ಇವತ್ತು ಆ್ಯಕ್ಚುಲಿ ಅನಾದಿ ಕಾಲದಿಂದನೂ ಜಾನ್ 14th ಅಂದರೆ ಸಂಕ್ರಾಂತಿ ಹಬ್ಬ. ಕೆಲವೊಂದು ಕಡೆ ಈಗಲೂ ಸಂಕ್ರಾಂತಿ ಹಬ್ಬ ಜಾನ್ 14th ಆಚರಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಉತ್ತರ ಕನ್ನಡ ಅಂಕೋಲಾದವರು ಸಹ ಒಬ್ಬರು. ಸೊ ಇಲ್ಲಿ ಇವತ್ತಿನ ದಿನವೇ ಸಂಕ್ರಾಂತಿ ಹಬ್ಬ. ಆಲ್ರೆಡಿ ನಮ್ಮನೆ ಬೆಳಗ್ಗೆನೇ ಆಚರಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಕ್ಯಾಲೆಂಡರ್ ಪ್ರಕಾರ ಹೋದರೆ ಮಧ್ಯಾಹ್ನ 3 ಗಂಟೆ ಮೇಲೆ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಓಕೆ, ಎಲ್ಲ ಅವರವರ ಇಚ್ಛೆಯಂತೆ ಸಂಕ್ರಾಂತಿ ಹಬ್ಬ ನಮ್ಮನೆ ಆಲ್ರೆಡಿ ಬೆಳಗ್ಗೆ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಹಬ್ಬ ಅಂದರೆ ಇತ್ತೀಚಿನ ದಿನಗಳಲ್ಲಿ, ಮುಂಚೆ ಎಲ್ಲ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪೂಜೆ ಅದು ಇದು ಮಾಡ್ತೀನಿ, ಹೂವು ತರೋದು ಮುಡ್ಸೋದು ಎಲ್ಲ ಮಾಡ್ತೀನಿ. ಹಾಗನ್ಬಿಟ್ಟು ನಾನು ತುಂಬ ಏನದು ಆರ್ಥೋಡಕ್ಸ್ ಅಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಲಿತಾ ಇದ್ದೀನಿ. ಹಾಗಾಗಿ ಕೆಲವೊಂದು ಇನಿಷಿಯಲ್ ಸ್ಟೇಜಸ್ ಥರ ಹೂವು ತರೋದು, ಪೂಜೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಅಲ್ಲ. ಸೊ ಅದನ್ನು ಆ್ಯಕ್ಚುಲಿ ನಾನು ನಾಳೆ ಹೇಗೂ ಮಧ್ಯಾಹ್ನದ ಮೇಲೆ ಹಬ್ಬ ಅಲ್ಲ, ಸೊ ಹೂವನ್ನು ನಾಳೆ ತೊಗೊಬರೋಣ ಅಂತ ಅಂದ್ಕೊಂಡು ನಾನೇನೇ ತೊಗೊಬರಲಿಲ್ಲ. ಮತ್ತು ಹಬ್ಬ ಮಧ್ಯಾಹ್ನದ ಮೇಲೆ ಆಗಿರೋದ್ರಿಂದ ಸ್ನಾನನೂ ಮಧ್ಯಾಹ್ನದ ಮೇಲೆ ಮಾಡಿಕೊಂಡು ಆಮೇಲೆ ಹಬ್ಬ ಮಾಡೋಣ ಅಂದ್ಕೊಂಡು, ಸೊ ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೂವು ಮುಡ್ಸೋಣ ಅಂತ. ಹಾಗಾಗಿ ನಾನು ಹಬ್ಬ ಮಾಡಲಿಲ್ಲ, ಹೂವು ತರಲಿಲ್ಲ, ನಾನು ಏನೂ ರೆಡಿ ಮಾಡಲಿಲ್ಲ. ಬಟ್ ದ ಥಿಂಗ್ ಈಸ್, ಚಿಂಟೋರ್ ಪಾಪ ಬ್ಯಾಂಗ್ಳೂರ್ ಹೋಗಿದ್ದ ಅಲ್ಲ, ಇವತ್ತೇ ಬಂದುಬಿಟ್ಟಿದ್ದಾನೆ. ಹಬ್ಬ ಅಂದ್ಕೊಂಡೇ ಬಂದಿರ್ಬೋದೇನೋ. ಬಟ್ ನಾನಿಲ್ಲೇನು ಪ್ರಿಪ್ರೇಷನ್ಸ್ ಮಾಡಿಲ್ಲ. ಅವರಮ್ಮ ಎಲ್ಲ ಮಾಡಿದ್ದಾರೆ. ಲೈಕ್ ಅವರು ಇಡ್ಲಿ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಆ್ಯಂಡ್ ಕಾಗೆ ಕರೀತಾರೆ, ಕಾಗೆಗೆ ಊಟ ಹಾಕ್ತಾರೆ. ದೆನ್ ದೇವ್ರ ಪೂಜೆ, ಸಂಕ್ರಾಂತಿ ಕಾಳು ಅಂತ ಬರುತ್ತೆ ಇಲ್ಲಿ, ಸೊ ಅದನ್ನು ಇಡ್ತಾರೆ. ನಾನು ನಿಮಗೆ ಗೊತ್ತಲ್ಲ, ಸ್ಪೆಷಲ್ಲಾಗಿ ಚಿಂಟೋರ ಪಪ್ಪ ಅಲ್ಲೆಲ್ಲೋ ಮಾಡಿಸ್ಕೊಂಡಿದ್ದ ಶೇಂಗಾ ಬೀಜದೊಂದು ಮತ್ತು ಎಳ್ಳಿಂದೊಂದು ಸಂಕ್ರಾಂತಿ ಕಾಳು ತೊಗೊಬಂದಿದ್ದೆ. ಅದನ್ನು ಸಹ ಇಟ್ಟು ಪೂಜೆ ಚಿಂಟೋರ ಪಪ್ಪ ಬೆಳಗ್ಗೆನೇ ಮಾಡ್ದ. ಬಟ್ ಹೂವು ಎಲ್ಲ ಏನೂ ಮಡಿಸಿರಲಿಲ್ಲ. ಮನೇಲೇ ನಮ್ಮನೆ ದಾಸವಾಳ ಹೂವು ಎಲ್ಲ ಇದೆ ಅಲ್ಲ, ಸೊ ಮೇ ಬಿ ಚಿಂಟೋರ ಅಜ್ಜಿ ಅದು ಮಡಿಸಿರ್ಬೋದು ಅನಿಸುತ್ತೆ. ಯಾರು ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ. ಸೊ ಇಷ್ಟು ಪೂಜೆ ಆಗಿದೆ ನಮ್ಮ ಮನೆ ರೈಟ್ ನಾವು. ಬಟ್ ಇವಾಗ ನಾನು ಬೀಂಗೆ ಸೊಸೆ ಹಬ್ಬ ಮಾಡಬೇಕಲ್ಲ, ಹಬ್ಬ ಮಾಡಬೇಕು. ಬಟ್ ಇವತ್ತಿನ ದಿನ ನಾನು ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಇವತ್ತಿನ ದಿನ ಆಗಿದ್ರೆ ನಾನು ಅಮ್ಮ ಮನೇಲಿ ಇರ್ತಾ ಇದ್ದೆ. ಇವತ್ತು ಇಲ್ಲೇ ಇದ್ದೀನಿ. ಇವ್ರ ಹಬ್ಬ ಆಲ್ರೆಡಿ ಮಾಡಿದ್ದಾರೆ. ಸೊ ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಈಗ ನಾನು ಹೂವು ಎಲ್ಲ ತಂದಿದ್ದೀನಿ. ಸೊ ನನ್ನ ಪ್ರಕಾರ ನಾನು ಹಬ್ಬನ ದೇವ್ರಿಗೆಲ್ಲ ಹೂವು ಮುಡಿಸಿ ಅಲಂಕಾರ ಮಾಡಿ ದೇವರೇ ಕಾಪಾಡಪ್ಪ ಅಂತ ಬೇಡ್ಕೊಳ್ಳೋದು. ಸೊ ಇಷ್ಟೇ. ಸಂಕ್ರಾಂತಿ ಕಾಳು ಎಲ್ಲ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಅಲ್ಲ, ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ದೇವ್ರಿಗೆ ಹೂವು ಎಲ್ಲ ಮುಡಿಸಿ ಈಗ ಬೇಡ್ಕೊಳ್ಳೋಣ ಬನ್ನಿ. ಒಳ್ಳೇದು ಮಾಡೋ ತಂದೆ ಅಂತ. ಅಮ್ಮ ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಅಲ್ಲ ಅಪ್ಪ. ಈಗ ಟೈಮ್ ಎಷ್ಟು ಗೊತ್ತಾ? ಬನ್ನಿ ತೋರಿಸ್ತೀನಿ ನೋಡಿ. ಎಲ್ಲಿ ಕಾಣ್ತಾ ಇದೆ? ಸೊ ಬ್ರೈಟಾಗಿ ಎಲ್ಲೂ ಕಾಣ್ತಾ ಇಲ್ಲ. ಹಾಂ ನೋಡಿ ಗೈಸ್, ಈಗ ಟೈಮ್ ಬಂದು 3:30. ಆ್ಯಕ್ಚುಲಿ 3 ಗಂಟೆ ಮೇಲೆ ಹಬ್ಬ ಅಂತೆ. ಈಗ ನಾವು ಹೋಗಿ ದೇವರಿಗೆ ಹೂವು ಮುಡಿಸಿ ಹಬ್ಬ ಸೆಲೆಬ್ರೇಟ್ ಮಾಡೋಣ. ನೋಡಿ, ಇದೆ ಸಂಕ್ರಾಂತಿ ಕಾಳು. ಆ್ಯಕ್ಚುಲಿ ಬೆಳಗ್ಗೆ ಚಿಂಟೋರ ಪಪ್ಪಂಗೆ ಕೊಟ್ಟಿದ್ದೆ, ಅವನು ಕವರ್ ಸಮೇತ ಇಟ್ಬಿಟ್ಟಿದ್ದ. ಅದಕ್ಕೆ ನಾ ಏನು ಮಾಡಿದೆ, ಸೊ ಅವರು ಅಷ್ಟೇ ಮಾಡೋದು, ಏನು ಮಾಡಿದ್ರು ಫುಲ್ ಅಲ್ಲಿ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಬಿಟ್ರೆ ಮುಗೀತು. ಅದಕ್ಕೊಂದು ರೀತಿ ನೀತಿ ರಿವಾಜು ಏನೂ ಇಲ್ಲ. ಆ್ಯಕ್ಚುಲಿ ಪ್ರಸಾದ ಥರನೇ ಇಡಬೇಕು. ಅವನು ಕವರ್ ಪೊಟ್ಟಣ ತೆಗ್ದ, ಓಪನ್ ಮಾಡ್ದ, ಇಟ್ಬಿಟ್ಟ ಹಾಗೆ. ಸೊ ಬನ್ನಿ, ಆಲ್ರೆಡಿ ದೇವರಿಗೆ ಇದು ಅರ್ಪಣೆ ಆಗಿದೆ. ಆದರೂ ಸಹ ನಾನೀಗ ಪೂಜೆ ಮಾಡ್ತಾ ಇದ್ದೀನಿ ಅಲ್ಲ, ಸೊ ನನ್ನ ಕಡೆಯಿಂದ ದೇವರಿಗೆ ಹೋಗಿ ಇಟ್ಬಿಟ್ಟು ಪೂಜೆ ಮಾಡೋಣ. ನನಗೆ ಇಲ್ಲಿ ಹಬ್ಬದ ದಿನ ಇವರು ಪೂಜೆ ಮಾಡಿರೋದನ್ನು ನೋಡಿ ಏನು ನೆನಪಾಯಿತು ಅಂದರೆ, ಚಿಂಟೋನ್ ಪಪ್ಪನ ಬರ್ಡೇಗೆ ಮೋಸ್ಟ್ ಪ್ರಾಬ್ಲಿ ನಾನು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳುವಾಗ ಚಿಂಟು ಅವ್ರ ಅಜ್ಜಿ ಜೋರು ಜಗಳ ಮಾಡಿದ್ರಲ್ಲ ನನ್ನ ಜೊತೆ. ಏನು ಬೆಳಗ್ಗೆ ಹೇಳ್ತೀರಾ ದರಿದ್ರ, ಹಾಗೆ ಹೀಗೆ, ಏನು ನಾನು ಈಗ ಮಲಗಿರ್ತೀನಿ, ಯಾವಾಗ ನಿದ್ದೆ ಬರುತ್ತೋ, ನಾನು ನಿದ್ದೆ ಹಾಳು ಮಾಡ್ತೀರಾ, ಹಾಗೆ ಹೀಗೆ, ಅವ್ನು ಗಂಡಸು, ಅವನಿಗೆ ಮಾಡೋಕ್ಕೆ ಗೊತ್ತಾಗುತ್ತೆ, ನೀನೇ ಮಾಡಬೇಕಂತ ಏನಿದ್ದೆ, ಅವ್ನು ಮಾಡ್ಕೊತಾನೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸೊ ಅದು ನೆನಪಾಯಿತು. ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ.
ಚಿಂಟು ಅವ್ರ ಅಜ್ಜಿಗೆ ಏನು ಒಳ್ಳೇದಾದರೂ ಅವ್ರ ಮಗನಿಗೆ ಒಳ್ಳೇದಾಗಬೇಕು. ನಾನು ಇಷ್ಟೊಂದೆಲ್ಲ ಮಾಡಿಕೊಟ್ಬಿಟ್ರೆ ಚಿಂಟು ಅವ್ರ ಪಪ್ಪ ನನಗೆ ಒಳ್ಳೆಯವಳು ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ ಅಲ್ಲ. ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ಅವ್ರಿಗೆ ಈ ರೀತಿ ಎಲ್ಲ ಫೀಲಿಂಗ್ಸು. ಆದರೆ ಅವ್ರು ಏನಾದರೂ ಮಾಡಿಕೊಳ್ಳಿ, ನಾನಂತೂ ಒಳ್ಳೇದೇನಾಗುತ್ತೆ ಅದನ್ನು ಮಾಡೇ ಮಾಡ್ತೀನಿ. ಸೊ ನನಗೆ ಅವರು ಪೂಜೆ ಮಾಡಿದ ರೀತಿ ಇಷ್ಟ ಆಗಲಿಲ್ಲ. ನೀವು ಹೇಳ್ಬೋದು, ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರು ಪೂಜೆನೇ ಅಂತ. ಹೌದು, ಇಲ್ಲ ಅಂತ ಹೇಳಲ್ಲ. ನಾರ್ಮಲ್ ಡೇಸ್ಗಳಲ್ಲಿ ಓಕೆ. ಹಬ್ಬದ ದಿನ ಚೆಂದಾಗಿ ಜಾಸ್ತಿ ಹೂವು ತಂದು ಪೂಜೆ ಮಾಡಿದ್ರೇ ಲಕ್ಷಣ. ಆ್ಯಂಡ್ ಮೋರ್ ಓವರ್ ಏನೂ ಇಲ್ದಿರೋರ ಮನೆ ಈ ರೀತಿ ಪೂಜೆ ಮಾಡಿದ್ರೆ ನಡೆಯುತ್ತೆ. ಬಟ್ ಆ ದೇವರು ಚಿಂಟೋರ್ ಪಪ್ಪಾಗೆ ತುಂಬಾ ಕೊಟ್ಟಿದ್ದಾನೆ. ಸೊ ಹಂಗೆ ಕೊಟ್ಟಿರುವಾಗ ಯಾವ ರೀತಿ ಪೂಜೆ ಮಾಡಬೇಕಲ್ಲ ಆ ರೀತಿ ಪೂಜೆ ಮಾಡಿದ್ರೇ ಶ್ರೇಷ್ಠ. ಆ ದೇವರು ಖುಷಿಪಟ್ಟು ಇನ್ನೂ ಜಾಸ್ತಿ ಕೊಡೋಕ್ಕೆ ಮನಸ್ಸು ಮಾಡೋದು. ಸೊ ಇದನ್ನು ಮನಸ್ಸಲ್ಲಿಟ್ಕೊಂಡು ನಾನು ಹೇಳಿದ್ದು ಅಷ್ಟೇ. ಯಾರು ಏನೇ ಮಾಡ್ಕೊಳ್ಳಿ, ನನ್ನ ಕರ್ತವ್ಯನ ನಾನು ಮಾಡಬೇಕಲ್ಲ. ಸೊ ಈ ಮನೇಲಿ ಇದ್ಮೇಲೆ ಈ ಮನೆ ಒಳ್ಳೆಯದೆಲ್ಲ ನಮಗೆ ಸೇರುತ್ತೆ ಅಲ್ಲ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರುತ್ತೆ. ಸೊ ನಮ್ಮ ಕಡೆಯಿಂದ ಆಗೋ ಒಳ್ಳೆಯದನ್ನು ಮಾಡೋಣ ಅಂದ್ಬಿಟ್ಟು ನಾನು ಹೂವು ತಂದು ಪೂಜೆ ಮಾಡ್ತಾ ಇದ್ದೀನಿ. ಬಟ್ ನೀವೇ ನೋಡ್ಬೋದು, ಕಂಪ್ಯಾರಿಸನ್ನು ಮಾಡ್ಬೋದು ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂತ ದೇವರು. ಸೊ ಆವಾಗ ಸಿಗುವ ಆನಂದನೇ ಬೇರೆ. ಸೊ ಇದರಿಂದ ಚಿಂಟೂರ್ ಪಪ್ಪಗೂ ಖುಷಿ ಆಗ್ಬೋದು. ಆ್ಯಕ್ಚುಲಿ ಇವಾಗ ಹೆಂಗೋ ನಾನು ಪೂಜೆ ಮಾಡಿಟ್ಟು ಸಂಜೆ ಹೋಗಿರ್ತೀನಿ, ಅಮ್ಮ ಮನೆಗೆ ಹೋಗೋಕ್ಕೆ ಬಸ್ ಹತ್ಕೊಂಡಿರ್ತೀನಿ. ಬಟ್ ನಾಳೆ ಬೆಳಗ್ಗೆ ಪೂಜೆ ಮಾಡುವಾಗ ಚಿಂಟೂರ್ ಪಪ್ಪಗೂ ಫೀಲ್ ಆಗುತ್ತೆ. ಸೊ ಪರವಾಗಿಲ್ಲ, ಏನೋ ನನ್ನ ಹೆಂಡತಿ ಎಲ್ಲ ತಂದು ಮಾಡಿಟ್ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಕೋತಾನೆ. ಆ್ಯಕ್ಚುಲಿ ಅವನಿಗೆ ನಾವು ಹೋಗೋದು ಇಷ್ಟ ಇಲ್ಲ, ಆದರೂ ಸಹ ನಾವು ಹೋಗ್ದಾನೆ ಅಲ್ಲೇನೂ ಉಳ್ಕೊಂಡಿಲ್ಲ. ಅಮ್ಮ ಮನೆಗೆ ನಾವು ಹೋಗ್ತೀವಿ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟಿದ್ದೀವಿ. ಯಾಕಂದರೆ ಲಾಸ್ಟ್ 2 ಇಯರ್ಸ್ ನಾವು ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬಂದಿರಲಿಲ್ಲ. ಯಾಕಂದರೆ ನನಗೆ ರೆಸಾರ್ಟಿಂದು ಜವಾಬ್ದಾರಿ ಇತ್ತು ಅಲ್ಲ. ಸೊ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ನನ್ನ ಟೈಮ್ ಹೋಗ್ತಾಯಿತ್ತು. ಮತ್ತು ನಿಮಗೆ ಗೊತ್ತು, ಹಬ್ಬ ಅಂದರೆ ರಜಾ ಇರುತ್ತೆ, ಕಸ್ಟಮರ್ಸ್ ಇನ್ಫ್ಲೋ ಅಂತೂ ತುಂಬ ಇರುತ್ತೆ, ರೆಸಾರ್ಟೆಲ್ಲ ಫುಲ್ ಆಗೋಗಿರ್ತಿತ್ತು. ಸೊ ಆ ಟೈಮಲ್ಲಿ ನನಗೆ ಬರೋಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ 2 ವರ್ಷದಿಂದ ನಾನು ಅಮ್ಮ ಮನೆಗೆ ಸಂಕ್ರಾಂತಿ ಹಬ್ಬ ಮಾಡೋಕ್ಕೆ ಬಂದಿರಲಿಲ್ಲ. ಈ ವರ್ಷ ಹೇಗೂ ಫ್ರೀಯಾಗಿದ್ದೀನಿ ಅಲ್ಲ, ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾನು ಡಿಸೆಂಬರ್ ಹಾಲಿಡೇಸಿಗೆ ಬಂದಾಗ ನಮ್ಮ ಅಮ್ಮ ಪಾಪ ಕೊಬ್ಬರಿ ಬೆಲ್ಲ ಎಲ್ಲ ಹಚ್ಕೊಟ್ಟಿದ್ರು. ನಾನೇ ಕೊಬ್ಬಾಡ್ಕೊಂಡು ಇಲ್ಲ ನಾನು ಹಬ್ಬಕ್ಕೆ ಬಂದೇ ಬರ್ತೀನಿ, ನಂಗೆ ಬೇರೆ ಕೆಲಸನೂ ಇದೆ ಅಲ್ಲ, ಸೊ ಅದು ಮಾಡ್ಕೋಬೇಕಲ್ಲ ಅಂತ ಹೇಳಿಕೊಂಡು ವಾಪಸ್ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಇವ್ರ ಪಪ್ಪ ಈಗಿನ್ನೂ ಹೋಗಿ ಬಂದಿದ್ದೀರಾ, ಮತ್ತೇನು ಸ್ಕೂಲು ಚಿಂಟು ರಜಾ ಹಾಗೆ ಹೀಗೆ ಅಂದ್ಬಿಟ್ಟು ಏನೇನೋ ಹೇಳ್ತಾ ಇದ್ದ. ಆದರೂ ಸಹ ಅದನ್ನು ಯಾವುದೋ ತಲೆಗೆ ಇಟ್ಕೊಳ್ದಾನೆ ನಾನು ಅಮ್ಮ ಮನೆಗೆ ಹೋಗಲೇಬೇಕು, ಹಬ್ಬ ಮಾಡಲೇಬೇಕು ಅಂದ್ಬಿಟ್ಟು ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ನಾಳೆ ಅಲ್ಲಿ ಹೋಗಿ ಹಬ್ಬ ಮಾಡೋದೆ ಅಷ್ಟೇ ಗೈಸ್. ನನ್ನ ವಿಷಯದಲ್ಲಿ ಒಂದೇ ಒಂದು ಸ್ಪೆಷಲ್ ಕ್ವಾಲಿಟಿ ಅಂದರೆ, ನಾನು ಇಂಥ ಒಳ್ಳೆ ಕೆಲಸನ ಮಾಡಬೇಕು, ಇಂಥ ಒಳ್ಳೆಯದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ನಾನು ಮಾಡೇ ಮಾಡ್ತೀನಿ. ಅಥವಾ ನನಗೇನಾದರೂ ತುಂಬ ಇಷ್ಟಪಟ್ಟು ತಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಶತಾಯ ಗತಾಯ ಏನಾದರೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏನಾದರೂ ಮಾಡಿ ಅದನ್ನು ನಾನು ತೊಗೊಂಡ್ಬಿಡ್ತೀನಿ. ಆ ಟೈಮಿಗೆ ತಕ್ಕಂತೆ ಆ ದೇವರು ನನಗೆ ಹಸ್ತು ಅಂತ ಹೇಳಿಬಿಡ್ತಾರೆ. ಬಟ್ ಇದನ್ನು ಯಾರು ಎಷ್ಟರ ಮಟ್ಟಿಗೆ ನಂಬ್ತಿರೋ ಬಿಡ್ತಿರೋ, ನಾನಂತೂ ನನ್ನ ಲೈಫಲ್ಲಿ ಇದ್ದೇ ಆಗ್ತಾ ಇರೋದು. ನೀವು ನೋಡಿ ಬೇಕಿದ್ರೆ ನಾನು ತುಂಬ ಸ್ಟ್ರಾಂಗ್ ವಿಲ್ ಪವರಲ್ಲಿ ನನಗೆ ಇದು ಬೇಕೇ ಬೇಕು, ನಾನು ಮಾಡೇ ಮಾಡ್ತೀನಿ ಅಂದರೆ ನಾನು ಮಾಡೇ ಮಾಡ್ತೀನಿ. ಬಟ್ ನನ್ನ ಮನಸ್ಸಿಗೆ ಅದು ಬೇಡ ಅನಿಸಿದ್ರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಸೊ ಅಂಥ ಪಾರ್ಟಿ ನಾನು. ಬಟ್ ಇವತ್ತಿನ ದಿನ ನನಗೆ ಪೂಜೆ ಮಾಡಬೇಕು ಅನ್ನೋ ಮನಸ್ಸಂತೂ ಗ್ಯಾರಂಟಿ ಇತ್ತು. ಬಿಕಾಸ್ ಮಧ್ಯಾಹ್ನದ ಮೇಲೆ ಹಬ್ಬ ಅಂತ ಫಿಕ್ಸ್ ಆಗಿದ್ದೆ. ಸೊ ಮಧ್ಯಾಹ್ನದ ಮೇಲೇ ಹಬ್ಬ ಮಾಡಬೇಕು. ಬಿಕಾಸ್ ಎಲ್ಲ ಅದನ್ನು ನಕ್ಷತ್ರಗಳಿಗೆ ಎಲ್ಲ ನೋಡೇನೆ ಪಂಚಾಂಗದಲ್ಲೆಲ್ಲ ಫಿಕ್ಸ್ ಮಾಡಿರ್ತಾರೆ, ಇಂಥ ಗಳಿಗೆಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ, ಇಂಥ ಟೈಮಿಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ. ಅಮಾವಾಸ್ಯೆ ಇಲ್ದಿದ್ದ ದಿನ ಅಮಾವಾಸ್ಯೆ ಮಾಡಿಕೊಂಡು ಅವರು ಕಾಗೆಗೆ ಹಾಕಿದ್ರೆ ಏನು ಪ್ರಯೋಜನ ಅಲ್ಲ. ಸೊ ಈಗ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅಫ್ಕೋರ್ಸ್ ಇವತ್ತು 14ನೇ ತಾರೀಕೆ ಆಗಿರ್ಬೋದು, ಆದರೂ ಸಹ ಆ ರೇಖಾಂಶಗಳು ಇರುತ್ತೆ, ಇಲ್ಲಿ ಈ ಲೈನಿಂದ ಆ ಲೈನಿಗೆ ಕ್ರಾಸ್ ಆಗಬೇಕು ಅಂತ ಎಲ್ಲ ಇರುತ್ತೆ ಅಲ್ಲ. ಸೊ ಅದೆಲ್ಲ ಪಕ್ಕ ಖಂಡಿತವಾಗ್ಲೂ ವಿಜ್ಞಾನಿಗಳಿಗಿನ್ನ ಹೆಚ್ಚಾಗಿ ಹಿಂದಿನ ಕಾಲದ ಜ್ಯೋತಿಷ್ಯ ತುಂಬ ಪಕ್ಕ ಇದೆ. ಸೊ ಅದ್ರ ಪ್ರಕಾರ ಮಾಡುವಾಗ ಡೆಫಿನೆಟ್ಲಿ 3 ಗಂಟೆ ಮೇಲೇ ಸಂಕ್ರಾಂತಿ ಹಬ್ಬ. ಬಟ್ ಇವ್ರುಗಳು ಅಟ್ಲೀಸ್ಟ್ ನಾನು ತುಂಬ ತಿಳಿದವಳಲ್ಲ, ಬಟ್ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ, ಯಾವಾಗ ಏನು ಮಾಡಬೇಕು ಅಂತ. ಅದನ್ನು ಹೇಳಿದಾಗಲೂ ಆ ಮಾತನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ
ಬೇಜಾರಾಗೇ ಆಗತ್ತೆ ಅಲ್ಲ. ಸೊ ಈಗ ಆಗತ್ತೆ ಅನ್ನೋದು ನಂಗೆ ಮುಂಚೆನೇ ಗೊತ್ತು. ಆದರೂ ಗೊತ್ತಿರೋ ವಿಷಯನ ಹೇಳದೇ ಇದ್ದರೆ ಅದು ದೊಡ್ಡ ತಪ್ಪಾಗತ್ತೆ ಅಂದ್ಬಿಟ್ಟು ನಾ ಹೇಳಿದ್ದೀನಿ. ಸೊ ತಗೊಳ್ಳೋದು ಬಿಡೋದು ಅವ್ರ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಒಂದು ಮನೇಲಿ ಇದ್ಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಲ್ವಾ, ಅಷ್ಟೇ. ನೋಡಿ ಟೈಮ್ ಬಂದು 4:15 ಆಯಿತು. ಸೊ ಬನ್ನಿ ಈಗ ಹೋಗಿ ಚಿಂಟುನ ಕರ್ಕೊಂಡು ಬರೋಣ. ಏನು ಸುರಸುಂದ್ರಾಗ ನಿನ್ನನ್ನು ಕ್ಯಾಪ್ಚರ್ ಮಾಡ್ತೀನಾ? ಟಾರ್ಚ್ ಹಾಕಿದ್ದೀನಿ ಅಷ್ಟೇ. ಟಾರ್ಚ್ ಹಾಕಿದ್ದೀನಿ ಅಷ್ಟೇ. ಟಾರ್ಚ್ ತೋರ್ಸಲ್ಲ ನಾನು ನಿನಗೆ. ಯಾಕೋ ಅಯ್ಯೋ, ಬ್ಯಾಗ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಹಾಂ, ನನ್ನ ಜೊತೆ ಆಟ ಆಡ್ತೀಯಾ? ಛೀ, ನೋಡಿ ಗೈಸ್, ಕೋಳಿಗಳೆಲ್ಲ ಓಡ್ ಬಂದ್ಬಿಟ್ವು ನಾನು ಫುಡ್ ಹಾಕ್ತೀನಿ ಅಂತ. ಎಷ್ಟು ಕೋಳಿಗಳು ನೋಡಿ, ಇಲ್ಲೂ ಇದ್ದಾವೆ. ಸ್ಕೂಲಿಂದ ಬಂದ ತಕ್ಷಣ ಬಟ್ಟೆ ಎತ್ಕೊಳ್ಳಿಲ್ಲ ಅಂದರೆ ಮತ್ತೆ ಎತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಗೈಸ್ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ಬನ್ನಿ ಎತ್ಕೊಳ್ಳೋಣ. ಗೈಸ್ ಬನ್ನಿ ಚಿಂಟುಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ. ನಾನು ಮಾಡಿಕೊಡೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಅವನು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದಾನೆ. ಬನ್ನಿ ನೋಡೋಣ ಏನು ಮಾಡ್ಕೊಂಡು ಬಂದಿದ್ದಾನೆ ಅಂತ. ಗೈಸ್ ಚಿಂಟುಗೆ ಇವತ್ತು ನೂಡಲ್ಸ್. ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಬೇಡ, ಸ್ವಲ್ಪ ತಿಂತೀನಿ ಈ ಸಲ ನಂದು ಯಾವ ಬಟ್ಟೆನೂ ತಗೊಂಡಿಲ್ಲ ಗೈಸ್, ನಂದು ಅಂತ. ಚಿಂಟುಗೆ ಮಾತ್ರ ಮನೇಲಿ ಹಾಕೊಳ್ಳೋಕ್ಕೆ ಮತ್ತೆ ಒಂದೇ ಒಂದು ಚಂದ ಇರೋ ಬಟ್ಟೆ, ನಾರ್ಮಲ್ ಆಗಿರೋ ಬಟ್ಟೆ ತೊಗೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಚಿಂಟುಗೆ ಬಟ್ಟೆ ತೆಗೆದೇ ತುಂಬ ದಿನ ಆಗೋಯ್ತು. ಅವನು ಉದ್ದ ಆಗ್ತಾನೆ, ದೊಡ್ಡ ಆಗ್ತಾನೆ ಅಲ್ಲ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ನ ಸ್ಕೂಲಲ್ಲಿ ಒಂದಿನಕ್ಕೂ ಕಲರ್ ಡ್ರೆಸ್ ಇಲ್ಲ. ಆ್ಯಂಡ್ ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ಸೊ ಏನಕ್ಕೆ ಬಟ್ಟೆ? ಅದಕ್ಕೇನೆ ಅಲ್ಲಿಂದು ಇಲ್ಲೊಂದು ಅಂದ್ಬಿಟ್ಟು ಎಲ್ಲೋ ಒಂದೊಂದು ತಕ್ಕೊಡ್ತಾ ಇದ್ದೀನಿ. ಹೆಂಗೋ 10ನೇ ಕ್ಲಾಸ್ ಕಳಿಯೋ ತನಕ ಮ್ಯಾನೇಜ್ ಮಾಡೋಣ ಅಂತ. ಆಮೇಲೆ ಅವನೊಂದು ಲೆವೆಲಿಗೆ ಬರ್ತಾನೆ, ಮೋಸ್ಟ್ ಪ್ರಾಬ್ಲಿ ಪರ್ಸ್ನಾಲಿಟಿ ಬರುತ್ತೆ ಅಲ್ಲ, ಆವಾಗ ಹಳೆ ಬಟ್ಟೆಗಳನ್ನ ಬೇಕಾದರೆ ಆಮೇಲೆ ಮನೆಯಲ್ಲೆಲ್ಲ ಹಾಕೋಬೋದು. ಬಟ್ ಇವಾಗ ಅವನೇನು ತಗೋತಾನಲ್ಲ ಬಟ್ಟೆಗಳು, ಅದೇನಾದರೂ ಚಿಕ್ಕ ಆದರೆ ಅದು ವೇಸ್ಟ್ ಅಂತಾನೆ ಅರ್ಥ. ಸೊ ಅನ್ನೆಸೆಸರಿ ಅವನಿಗೆ ಬಟ್ಟೆ ಮೇಲೆ ಹಾಕ್ತಾ ಇಲ್ಲ, ನಾನು ಹಾಕ್ಕೋತಾ ಇದ್ದೀನಿ. ಸೊ ಇದಿಷ್ಟೇ. ಬನ್ನಿ ಈಗ ಚಿಂಟು ಸ್ನ್ಯಾಕ್ಸ್ ತಿಂತಾ ಇದ್ದಾನೆ, ನಾವು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಅಷ್ಟೇ ಗೈಸ್. ಆಮೇಲೆ ಊರಿಗೆ ಹೋಗೋಣ. ಇಲ್ಲಂತೂ ಸಂಕ್ರಾಂತಿ ಹಬ್ಬ ಆಯಿತು. ಇನ್ನು ಊರಲ್ಲಿ ಸಂಕ್ರಾಂತಿ ಹಬ್ಬ ಮಾಡೋದಿದೆ. ಅದನ್ನು ಸಹ ಇದೇ ವ್ಲಾಗಲ್ಲಿ ಕ್ಲಬ್ ಮಾಡಿಬಿಟ್ಟು ಸಂಕ್ರಾಂತಿ ಹಬ್ಬ ಅಂತ ಹಾಕ್ಬಿಡೋಣ. ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಸಂಕ್ರಾಂತಿ ಹಬ್ಬ ಹೆಂಗೆ? ನಮ್ಮ ಚಿಂಟುಗೆ ದಿನ ಮೊಸರನ್ನ ತಿನ್ನೋ ಅಂದರೆ ಆಗಲ್ಲ. ಇವತ್ತು ಸ್ವಲ್ಪ ಮೊಸರಿತ್ತು, ಅದನ್ನು ಮಜ್ಜಿಗೆ ಥರ ಫುಲ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಅವನು ಆಲ್ರೆಡಿ ನೂಡಲ್ಸ್ ತಿಂದಿದ್ದಾನೆ. ಬಟ್ ಆದರೂ ಸಹ ಬೆಳೆಯೋ ಮಗ ಅಲ್ಲ, ಹೊಟ್ಟೆ ಹಸಿಯುತ್ತೆ,
ಪಾಪ ಮಗು ಸ್ವಲ್ಪನಾದರೂ ಹೊಟ್ಟೆ ದಿಂಡು ಮಾಡಿಕೊಂಡು ತಂಪು ಮಾಡಿಕೊಂಡು ಹೊರಡೋಣ ಅಂದ್ಬಿಟ್ಟು ಮೊಸರನ್ನನ ತಿನ್ನಿಸ್ತಾ ಇದ್ದೀನಿ. ಮೊಸರನ್ನ ಅನ್ನೋದಕ್ಕಿಂತ ಮಜ್ಜಿಗೆ ಅನ್ನ ಅನ್ಬೋದು. ಮಜ್ಜಿಗೆ ಅನ್ನನ ತಿನ್ನಿಸ್ತಾ ಇದ್ದೀನಿ. ಅವನು ಹೋಮ್ವರ್ಕ್ ಮಾಡೋದ್ರಲ್ಲೆಲ್ಲ ಬ್ಯುಸಿ ಇದ್ದಾನೆ, ಮಾಡ್ಕೊತಾ ಇದ್ದಾನೆ. ನಾನು ನೋಡಿ ಹಾಗೆ ಟಿ ವಿ ನೋಡಿಕೊಂಡು ಅವನಿಗೆ ಫೀಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಲ್ಲೊಂದು ಇಲ್ಲೊಂದು ತುತ್ತು ನಾನು ಬಾಯಿಗೆ ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟೇ, ನಮ್ಮ ಊಟ ಮುಗೀತು ನೋಡಿ. ಆ್ಯಕ್ಚುಲಿ ಇದು ಅಲ್ಲ, ಇದನ್ನು ಆ್ಯಕ್ಚುಲಿ ತಿನ್ಬೋದು. ಇನ್ನೊಂದು ಬೇರೆದಿರುತ್ತೆ, ಅದು ಫುಲ್ ಸಕ್ಕರೆ ಆಯಿತಾ, ಸುಣ್ಕಾಯಿ ಕಲ್ಲು ಅಂತಾರಲ್ಲ ಆ ರೀತಿ ಇರುತ್ತೆ. ಇದು ಆ್ಯಕ್ಚುಲಿ ಇದು ಬಂದು ಗ್ರೌಂಡ್ ನಟ್ಟಿಂದು, ಶೇಂಗಾ ಬೀಜದ್ದು. ಇದು ಬಂದು ಎಳ್ಳಿಂದು. ಸೊ ಇದನ್ನು ಮಾಡಿಸಿರೋದು, ಹೇಳಿ ಮಾಡಿಸ್ಕೊಂಡಿರೋದು. ಸೊ ಇದು ತುಂಬ ಚೆನ್ನಾಗಿದೆ, ಮೀಡಿಯಮ್ ಸ್ವೀಟಲ್ಲಿ ಚೆನ್ನಾಗಿದೆ. ಸೊ ತಗೊಳ್ಳಿ ಗೈಸ್, ಎಲ್ರೂ ಈ ಸಂಕ್ರಾಂತಿ ಕಾಳು ತಿಂದು ಒಳ್ಳೆ ಮಾತಾಡಿ. ನಾನು ತಿಂತೀನಿ ಬನ್ನಿ. ಶೇಂಗಾ ಇದು ಬಂದು ಸ್ಮಾಲ್. ಚಿಂಟೋರ್ ಪಪ್ಪ ಬರೀ ಎಳ್ಳು ಅಂದ, ಬಟ್ ಇಲ್ಲಿ ಬರೀ ಜೀರಿಗೆದೇ ಸಿಗ್ತಾ ಇದೆ. ಬರೀ ಜೀರಿಗೆದಾದರೆ ನಾವು ಕೊಟ್ಟಿರೋ ದುಡ್ಡು ವೇಸ್ಟ್ ಅಂತ ಹೇಳ್ಬೋದು. ನಾನು 500 ರೂಪಾಯಿ ಕೊಟ್ಟೆ, ಮೇ ಬಿ 1/4 kg 250 ರೂಪಾಯಿ ಶೇಂಗಾ ಮತ್ತು ಕ್ಯಾಶ್ಯೂದಕ್ಕೆ, ಇನ್ನೊಂದು 250 ರೂಪಾಯಿ ಅದಕ್ಕೆ ಅಂತ ಅಂದ್ಕೊಂಡೆ. ಬಟ್ ಯಾಕೋ ನನಗೀಗ ದುಡ್ಡು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಗೈಸ್, ಊರಿಗೆ ಹೊರಟೆ. ಏನೇ ಲಗೇಜ್ ತೊಗೋಬೇಡ ಅಂದ್ರೂ ಇಷ್ಟು ಲಗೇಜ್ ಆಗಿರುತ್ತೆ. ಟೈಮ್ ನೋಡಿ ಗೈಸ್, ಎಕ್ಸಾಕ್ಟ್ಲಿ 8 ಗಂಟೆ 17 ನಿಮಿಷ. ರಾತ್ರಿ. ಸೊ ಬಸ್ ಬಂದಿದೆ. ಆ್ಯಕ್ಚುಲಿ ಟೈಮ್ ಬಂದು 8:20ಕ್ಕೆ ಪಿಕಪ್ ಇರೋದು. ನೋಡಿ ಬೇಗನೆ ಬಂದಿದ್ದಾರೆ. ಈ ಬಸ್ ಯಾವತ್ತೂ ಮಿಸ್ ಆಗಲ್ಲ ಗೈಸ್, ಆರಾಮಾಗಿ ಬರ್ಬೋದು, ಇದರಲ್ಲಿ ಪಕ್ಕ ಬಂದೇ ಬರುತ್ತೆ. ಸೊ ಅಲ್ಲಿಂದ ಹೊರಟು ಈಗ ಕುಮಟಾದಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ. ಅಲ್ಲಿ ಹೋಟೆಲ್ ಬಂದು ಆ್ಯಕ್ಚುಲಿ ಬಂದಾಗಿದೆ. ಅದಕ್ಕೆ ಕಂಡಕ್ಟರು ಆ ಕಡೆ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿ ಊಟ ಮಾಡಿ ಅಂದರು. ನಾವು ಹೇಳಿದ್ವು ನಾವೆಲ್ಲ ಊಟ ಮಾಡ್ಕೊ ಬಂದಿದ್ದೀವಿ, ಸೊ ನೋ ಪ್ರಾಬ್ಲಮ್, ನೀವು ಮಾಡಿ ಅಂತ ಹೇಳಿದ್ವು. ಚನ್ನರಾಯಪಟ್ಟಣ ಅಂತೂ ಇಂತೂ ನಮ್ಮ ಚನ್ನರಾಯಪಟ್ಟಣ ಬಂದು ಸೇರಿಕೊಂಡು ನೋಡಿ, ಫುಲ್ ಲೈಟಿಂಗ್ಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಆಂಜನೇಯ ಟೆಂಪಲಿಗೆ. ಆ್ಯಂಡ್ ಹೂವು ತೊಗೋಬೇಕು ಅಂದ್ಕೊಂಡೆ, ಯಾಕೆಂದರೆ ನಮ್ಮ ಅಮ್ಮಂಗೆ ನೆನ್ನೆ ಅಮ್ಮ ಹೂವು ಎಲ್ಲ ಚೆನ್ನಾಗಿ ತಂದಿದ್ದೀರಾ ಅಂತ ಕೇಳಿದ್ರೆ, ಹಾಂ 1 ಮಾರು ತಂದಿದ್ದೀನಿ ಅಂದರು. ಅದಕ್ಕೇ ತಗೊಬನ್ನಿ ಅಂತ ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಅಷ್ಟು ಬೇಗ ತೊಗೊಳಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನಾನು ನಿನ್ನೆ ರಾತ್ರಿ ಕಾನ್ವರ್ಸೇಷನ್ ಮಾಡಿದ್ದು. ಹಾಗಾಗಿ ನಾನೇ ತೊಗೊಂಡೋಗ್ಬಿಡೋಣ, ಹೇಗೂ ಹೂವು ಅಲ್ಲಿ ಬಂದಿರುತ್ತೆ ಅಲ್ವಾ ಅಂದ್ಬಿಟ್ಟು ನಾನೇ ಹೂವು ತೊಗೊಂಡೋಗೋಣ ಅಂತ ತೊಗೋತಾ ಇದ್ದೀನಿ. 1 ಮಾರು ತುಳಸಿ, ಮತ್ತು ಮನೇಲಿ ಹೇಗೂ 1 ಮಾರು ಹೂವು ಇತ್ತಲ್ಲ, ಸೊ 2 ಮಾರು ಸೇವಂತಿಗೆ ಹೂವು ತೊಗೊಂಡು ಬಂದೆ. ಗೈಸ್ ನೋಡಿ, ನನ್ನ ರೂಮು ಎಷ್ಟು ಕ್ಲೀನಾಗಿದೆ, ಶಾಂತವಾಗಿದೆ. ಇವಾಗ ನಾ ಬಂದಿದ್ದೀನಿ ಅಲ್ಲ, ಎಲ್ಲ ಅಬ್ರಕಡಬ್ರ ಮಾಡಿಬಿಡ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್ ಬೇಬಿ, ಏನು ಚಿಂಟು ಬೆಳ್ಳು ಕಾಣ್ತಾ ಇದೆಯಾ? ಈ ಸಲ ಚೆನ್ನಾಗವನಲ್ವಮ್ಮ? ವಾಟರ್ ನೀ ಕುಡ್ದಮ್ಮ? ಗೈಸ್, ಕಾಫಿ, ಬಿಸಿ ಬಿಸಿ ಕಾಫಿ. ಕಾಫಿ ಬೇಕಮ್ಮ? ಬೇಡ. ಸ್ಟ್ರಾಂಗ್ ಕಾಫಿ. ಗೈಸ್, ನಾನು ಎಷ್ಟೇ ಬೆಳಗಿನ ಜಾವ ಬರಲಿ, ನಮ್ಮಮ್ಮ ಎದ್ಬಿಟ್ಟು ನೀರು ಕೊಟ್ಟು ಕಾಫಿ ಮಾಡಿ ಕೊಡ್ತಾರೆ. ನೀವು ನೋಡಿರ್ಬೋದು ಅನ್ಸುತ್ತೆ. ಗೈಸ್, ಏನೇ ಅನ್ನಿ, ಪ್ರೀತಿ ಇರೋ ಕಡೆ ಕೇರಿಂಗ್ ಇರತ್ತೆ. ಸೊ ಇದಂತೂ ನಿಜ. ಯಾರು ಏನೇ ಹೇಳಿದ್ರು ನಾನು ಒಪ್ಪೋದಿಲ್ಲ. ಪ್ರೀತಿ ಇರೋ ಕಡೆ ಅಷ್ಟೇ ಕೇರಿಂಗ್ ಇರತ್ತೆ, ಮತ್ತು ಕಮ್ಯುನಿಕೇಷನ್ ಇರತ್ತೆ, ಅದರ್ವೈಸ್ ಇರೋದಿಲ್ಲ. ಇದಂತೂ ನಿಜ.
ನೋಡಿ ಮನೆ ಎಷ್ಟು ಪಳಪಳ ಅಂತ ಇದೆ, ಶಾಂತವಾಗಿದೆ ಅಲ್ಲ. ಹೌದು, ನಾನು ಬಂದು ಕಸ ಗುಡಿಸಿ ಮನೆ ಒರೆಸಿದ್ದೀನಿ. ಈಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಡ್ಬೇಕು. ಗೈಸ್, ಸ್ನಾನ ಆಯಿತು, ಬನ್ನಿ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಮ್ಮಮ್ಮ ಆ್ಯಕ್ಚುಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಹೊರಿಸಿ ಕುಂಕುಮ ಎಲ್ಲ ಇಟ್ಟು ಮಾಡಿದ್ದಾರೆ. ಆ್ಯಂಡ್ ಏನದು ದೇವ್ರ ಸಾಮಾನು ಎಲ್ಲ ಸಹ ಅವರೇ ವಾಶ್ ಮಾಡಿ ಕೊಟ್ಟಿದ್ದಾರೆ. ನನ್ನನ್ನು ಇಲ್ಲಿ ಬಂದು ನೀನು ಈಗ ದೇವರಿಗೆ ಕ್ಲೀನಾಗಿ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿಬಿಡು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ನಾನು ಹೂವು ಮಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಏನಪ್ಪ ಮಾಡೋದು ಅಂತ. ಇಲ್ಲಿ ನಮ್ಮನೆ ರಾಘವೇಂದ್ರ ಸ್ವಾಮಿ ಫೋಟೋ ಚಿಕ್ಕ ಇದೆ ನೋಡಿ. ಇದು ನನ್ನ 2ನೇ ಗುರುವಾರ. ಗೈಸ್, ಫಸ್ಟು ನಮ್ಮ ರಾಘವೇಂದ್ರ ಸ್ವಾಮಿಗೆ ಹಾಕೋಣ. ಈಗ ಫಸ್ಟ್ ಗುರುವಾರ ಅಂಕೋಲ ಮನೇಲಿ ಮಾಡಿದೆ. ಸೊ ಇದು ಸೆಕೆಂಡ್ ಗುರುವಾರ. ಸೊ ಫಸ್ಟು ನನ್ನ ಮೈಂಡ್ ಸೆಟ್ಟಲ್ಲಿ ಬಂದಿದ್ದು ರಾಘವೇಂದ್ರ ಸ್ವಾಮಿ ಫೋಟೋ. ಸೊ ಅದಕ್ಕೆ ಫಸ್ಟು ಅಲಂಕಾರ ಮಾಡಬೇಕು, ಆಮೇಲೆ ಮಿಕ್ಕಿದ್ದು. ಸೊ ಯಾವಾಗಲೂ ಅಷ್ಟೇ ಅಲ್ಲ, ನಾವು ಯಾರನ್ನ ತುಂಬ ಪ್ರೀತಿಸ್ತೀವಿ ಅವ್ರನ್ನ ಫಸ್ಟು ಮಾತಾಡಿಸ್ತೀವಿ, ವಿಚಾರಿಸ್ಕೋತೀವಿ. ಹಾಗೆ ನಾನು ಅಷ್ಟೇ ಫಸ್ಟು ನಮ್ಮ ರಾಘವೇಂದ್ರ ಸ್ವಾಮಿ ಗುರುಗಳನ್ನ ವಿಚಾರಿಸ್ಕೊಂಡು ಅವರಿಗೇನು ಬೇಕು ಬೇಡ ಅದನ್ನು ನೋಡಿಕೊಂಡು ಆಮೇಲೆ ನಮ್ಮನೆ ಮಿಕ್ಕಿರೋ ದೇವ್ರುಗಳಿಗೆ ಹೂವನ್ನು ಮಡಿಸ್ತಾ ಇದ್ದೀನಿ. ನಮ್ಮನೇಲಿ ದೇವ್ರ ಫೋಟೋ ಇದೆಯಲ್ಲ, ಎಲ್ಲ ದೇವ್ರುಗಳು ಇದೆಯಲ್ಲ, ಈ ಫೋಟೋಗೆ ಹೂವು ಮುಡ್ಸೋದು ಸ್ವಲ್ಪ ಕಷ್ಟ ಆಯಿತು. ಒಂದೊಂದೇ ದೇವರಿಗೆ ಮುಡ್ಸೋಣ ಅಂದರೆ ಅದು ಒಂದು ದೇವ್ರಿಗೆ ಮುಡ್ಸಿದ್ರೆ ಇನ್ನೊಂದು ದೇವರು ಮರೆ ಆಗಿಬಿಡ್ತಾಯಿತ್ತು. ಹಾಗಾಗಿ ತಲೆ ಓಡಿಸಿ ಈ ರೀತಿ ಫೈನಲಿ ಹೂವನ್ನು ಮಡ್ಸಿದ್ದೀನಿ. ಹೆಂಗೋ ಕಷ್ಟ ಬಿದ್ದು ತುಂಬ ಇಷ್ಟಪಟ್ಟು ಈ ರೀತಿ ಅಲಂಕಾರ ಮಾಡಿದ್ದೀನಿ ಗೈಸ್. ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಜ ಹೇಳಬೇಕು ಅಂದರೆ ಇಷ್ಟು ಚೆಂದಾಗಿ ನಮ್ಮಪ್ಪ ಯಾವತ್ತೂ ಮಾಡಿಲ್ಲ. ಒಂದೊಂದೇ ಹೂವು ಮುಡಿಸ್ತಾರೆ, ಬಟ್ ಅವ್ರು ರೆಗ್ಯುಲರಾಗಿ ದಿನಾ ಹೂವು ಮುಡಿಸ್ತಾರೆ. ದಿನಾ ಹೂವನ್ನು ಚೇಂಜ್ ಮಾಡಿ ಹೊಸ ಹೂವು ಮಾಡಿಸ್ತಾರೆ. ಬಟ್ ಇಷ್ಟೊಂದು ಅಲಂಕೃತವಾಗಿ ಅವರು ಇವತ್ತಿನ ತನಕ ಯಾವತ್ತೂ ದೇವರಿಗೆ ಹೂವು ಮುಡಿಸಿರಲಿಲ್ಲ. ನಾನೇ ಫಸ್ಟು. ಸೊ ಹೇಗೆ ಬಂದಿದೆ, ಹೇಗೆ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ತಿಳಿಸಿ. ಇನ್ನು ಇವಾಗ ನೈವೇದ್ಯಕ್ಕೆಲ್ಲ ಇಡ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗು, ಹಬ್ಬ ಎಳ್ಳಿನ ಹಬ್ಬ ಅಲ್ವಾ, ಅದಕ್ಕೆ ಫಸ್ಟ್ ಎಳ್ಳಿಟ್ಬಿಟ್ಟೆ. ಇನ್ನು ಮಿಕ್ಕಿರೋ ಐಟಮ್ಸ್ನೆಲ್ಲ ಇಡಬೇಕು. ಸದ್ಯ ಒಂದು ಔಟ್ಲುಕ್ ತೋರಿಸೋಣ, ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ತಿಳಿಸಿ ಆಯಿತಾ ಹೇಗೆ ಬಂದಿದೆ ಅಂತ. ನೋಡಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆಂದಾಗಿ ಡೆಕೋರೇಟ್ ಮಾಡಿದ್ದೀನಿ. ಅವ್ರಿಗೆ ಹಾರ ಹಾಕೋಕ್ಕೆ ಆಗಲಿಲ್ಲ, ಬಿಕಾಸ್ ಅದು ಚಿಕ್ಕ ಫೋಟೋ ಅಲ್ಲ, ಎಲ್ಲಿಂದ ಹಾಕೋದು. ಸೊ ಹಾಗಾಗಿ ಆಗಲಿಲ್ಲ. ನನ್ನ ಕೈಲಾದಷ್ಟು ತಲೆ ಯೂಸ್ ಮಾಡಿ ಈ ರೀತಿಯಾಗಿ ಡೆಕೋರೇಟ್ ಮಾಡಿದೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೂ ಇದು ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗಂತೂ 2 ಕಣ್ಣು ಸಾಲದು ನೋಡೋಕ್ಕೆ, ಆ ರೀತಿ ಫೀಲ್ ಆಗ್ತಾಯಿತ್ತು. ಆಫ್ಕೋರ್ಸ್ ತುಂಬ ಚೆಂದಾಗಿ ಅಥವಾ ತುಂಬ ಹೂವು ಮಾಡಿಸಿ ಎಲ್ಲ ಮಾಡೋರು ನಾನು ನೋಡಿದ್ದೀನಿ. ಬಟ್ ನಾವು ಏನೂ ಮಾಡ್ತಾ ಇರಲಿಲ್ಲ, ಎಷ್ಟು ಮಾಡಿದ್ದೀವಿ ಅಲ್ಲ. ಸೊ ಇದೇ ನಮಗೆ ತುಂಬ ಖುಷಿ. ಸೊ ಆ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆಂದ ಕಾಣ್ತಾ ಇದ್ದಾರೆ ಅಲ್ಲ. ಅದೊಂದೇ ಅಲ್ಲ, ಎಲ್ಲ ದೇವ್ರುಗಳ್ನೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ. ಬೇಕಾದರೆ ನೋಡಿ ಒಂದೊಂದಾಗಿ ಗಮನ ಇಟ್ಟು. ಸೊ ಪ್ರತಿಯೊಂದನ್ನು ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ಮೀರಿ ನಾನು ಡೆಕೋರೇಟ್ ಮಾಡಿದ್ದೀನಿ. ಎಲ್ಲ ದೇವರು ಚೆನ್ನಾಗಿ ಕಾಣೋ ಥರ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪಂಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ, ಅಪ್ಪಾಜಿ ನಿಮ್ಮನೆಲ್ಲೂ ಸ್ವಲ್ಪ ಹಳೆ ಫೋಟೋಸ್ ಎಲ್ಲ ಇದೆ, ಅದನ್ನು ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ನೀವು ಸಹ ಇಲ್ಲಿ ಆಲ್ಟರ್ ಮಾಡೋ ಅಂಥದ್ದು ತುಂಬ ಇದೆ ಅಂತ. ಸೊ ನಮ್ಮ ಅಪ್ಪನ ಕಿವಿಗೂ ಹಾಕಿದ್ದೀನಿ. ನೋಡಿ ಎಳ್ಳು, ಸಕ್ಕರೆ ಹಚ್ಚು ಎಲ್ಲ ಇಟ್ಟಿದ್ದೀನಿ. ಮತ್ತು ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಅವರೆಕಾಯಿ ಸ್ಪೆಷಲ್ಲು ಸಂಕ್ರಾಂತಿ ಹಬ್ಬದಲ್ಲಿ. ಸೊ ಅದನ್ನು ಬೇಯಿಸಬೇಕು ಸಿಪ್ಪೆ ಸಮೇತ, ಅದಂತೂ ಇದ್ದಿದ್ದು ಸ್ಪೆಷಲ್ಲು. ಮತ್ತು ಗೆಣಸು ಮತ್ತು ಕಡಲೆಕಾಯಿ ಸಹ ತಂದಿದ್ದೀವಿ, ಬಟ್ ಅದಿನ್ನೂ ಬೇಯಿಸಿಲ್ಲ. ಇನ್ನು ಕಬ್ಬು, ಬನಾನಾ ಅದೆಲ್ಲ ಕಾಮನ್ನು. ಕಬ್ಬು ಅಂತೂ ಇರಲೇಬೇಕು, ನಿಮಗೆ ಗೊತ್ತು ಸಂಕ್ರಾಂತಿ ಹಬ್ಬಕ್ಕೆ. ಸೊ ಇದಿಷ್ಟು ಸಂಕ್ರಾಂತಿ ಹಬ್ಬದ ವಿಶೇಷತೆಗಳು. ಈ ರೀತಿಯಾಗಿ ನಮ್ಮ ದೇವರು ಇವತ್ತು ಕಾಣ್ತಾ ಇದ್ದಾರೆ. ಹೇಗೆ ಕಾಣ್ತಾ ಇದ್ದಾರೆ ಅನ್ನೋದನ್ನು ನನಗೆ ಟೋಟಲ್ ಔಟ್ಲುಕ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಫೈನಲಿ ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದೇ ಮಾತಾಡಿ ಒಳ್ಳೆಯದನ್ನೇ ಹಾರಿಸಿ. ನನಗೆ ಈ ಸಕ್ಕರೆ ಹಚ್ಚೆಲ್ಲ ನೋಡ್ತಾ ಇದ್ದರೆ ನನ್ನ ಚಿಕ್ಕ ವಯಸ್ಸು ಜ್ಞಾಪಕ ಬರುತ್ತೆ. ನಾವು
ಜಗಳ ಆಡ್ತಾ ಇದ್ವು ಗೊತ್ತಾ. ನಿಜ ಹೇಳಬೇಕು ಅಂದರೆ ನಾನು ನಮ್ಮ ಅಕ್ಕ ಇಬ್ಬರು ಕಾಂಪಿಟೇಷನಲ್ಲಿ ಅದನ್ನು ಎಸ್ಕೇಪ್ ಮಾಡ್ತಾ ಇದ್ವು ಸಕ್ಕರೆ ಹಚ್ಚನ. ಅದರಲ್ಲಿ ಲೋಟಸ್ಸು, ಆನೆ, ದೇವರು, ತುಳಸಿ ಕಟ್ಟೆ, ಅದರಲ್ಲೂ ತುಳಸಿ ಕಟ್ಟೆ ಸಕ್ಕರೆ ಹಚ್ಚಿಗೆ ನಮ್ಮನೆ ಕಾಂಪಿಟೇಷನ್ ಇರ್ತಾ ಇತ್ತು. ಅದನ್ನು ಯಾರು ಫಸ್ಟು ತೊಗೊಂಡು ತಿಂದುಬಿಡ್ತಾರೆ ಅಂತ. ಸೊ ಹೀಗೆ ತುಂಬ ಮೆಮೊರೀಸ್ ಇದೆ. ಮುಂಚೆ ಎಲ್ಲ ನಮ್ಮಮ್ಮ ಆ್ಯಕ್ಚುಲಿ ಸಕ್ಕರೆ ಹಚ್ಚನ ಮನೇಲೇ ಮಾಡ್ತಾಯಿದ್ರು. ಅವರಿಗೆ ನಮ್ಮಮ್ಮಂಗೆ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮನ ಫ್ರೆಂಡ್ಸ್ಗಳು ಇರ್ತಾಯಿದ್ರು. ಸೊ ಅವ್ರ ಜೊತೆ ಸೇರಿಕೊಂಡು ಇವರು ಮಾಡ್ಕೊಳ್ಳೋರು. ಆ ಸಕ್ಕರೆ ಹಚ್ಚು ತಿನ್ನೋಕ್ಕೆ ಎಷ್ಟು ಕಾಂಪಿಟೇಷನ್ ಇರ್ತಿತ್ತು ಗೊತ್ತಾ. ನಿಜಕ್ಕೂ ತುಂಬ ಸಖತ್ತಾಗಿರೋದು. ಬಾಯಲ್ಲಿಟ್ಟರೆ ಕರ್ಗೋಗ್ತಾ ಇತ್ತು, ಅಷ್ಟು ಚೆಂದ ಇರ್ತಿತ್ತು. ಬಟ್ ಇವಾಗ ಔಟ್ಸೈಡ್ ಶಾಪಿಂದ ತೊಗೊಬರೋದು ಅದು ಸಹ ಚೆನ್ನಾಗಿದೆ. ಗೈಸ್, ಪೂಜೆ ಆಯಿತು, ಬನ್ನಿ ಇವಾಗ ತಿಂಡಿ ತಿನ್ನೋಣ. ನಮ್ಮಮ್ಮ ಏನೇನೆಲ್ಲ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ. ಸಂಕ್ರಾಂತಿ ಸ್ಪೆಷಲ್ ಅವರೆಕಾಯಿ ಬೇಯಿಸಿದ್ದಾರೆ, ಗೆಣಸು ಬೇಯಿಸಿದ್ದಾರೆ, ಕಡಲೆಕಾಯಿ ತಂದಿದ್ದಾರೆ, ಇನ್ನೂ ಬೇಯಿಸಿಲ್ಲ. ಚಿಲ್ಕವರೆಕಾಳು ಪುಲಾವ್. ಬನ್ನಿ ಗೈಸ್, ಹೊಟ್ಟೆ ಹಸಿತಾ ಇದೆ. ತಿನ್ನೋಣ ಫಸ್ಟು ತಿಂಡಿನ, ಆಮೇಲೆ ಎಳ್ಳು ಬೆಲ್ಲ ತಿನ್ನೋಣ. ಗೈಸ್ ಬನ್ನಿ, ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ತಿನ್ನೋಣ. ದೇವ್ರ ಮುಂದದೆ ತಿನ್ನೋಣ. ಏನ್ ಚಿಂಟು, ಅದು ಅಪ್ಪಾಜಿ ಮಾಡ್ತಾರೋ ಕೊಡಮ್ಮ, ನೀವೇ ನಂಗೆ ಸ್ವಲ್ಪ ಎಳ್ಳು ಬೆಲ್ಲ ತಿಂದು ಎಟ್ಟೆಲ್ಲ ಇಟ್ಕೊಂಡು ಕೊಡೋಣ. ಕೊಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಒಳ್ಳೆದನ್ನ ಅರಸಿ ತಗೋ. ಗೈಸ್, ಎಳ್ಳು ಬೆಲ್ಲ ನೋಡಿ. ಹೆಂಗೂ 82 ಆಗಿದ್ದೀನಿ. 85ಕ್ಕೆ ಹೋಗ್ಬಿಟ್ಟು ಕಮ್ಮಿ ಆಗೋಣ. ಮಾಡಿದ್ದೆ ಹಿಂಗಾಯ್ತು. ಇಲ್ಲ ತೆಗಿಯೋ ಚಿಂಟು, ಅದಕ್ಕೆ ನನ್ನ ಕಡೆ ಎಲ್ಲ ಪೂಜೆ ಮಾಡ್ತಾ ತೆಗಿಯೋ. ಪವರ್ ಬ್ಯಾಂಕಾ? ನಿಂಗೆ ಏನು ಅರ್ಥ ಆಗಲ್ಲ, ನೀನು ದಡ್ಯ. ದಿನ ಅಮ್ಮ ತಿಂದ್ಬಿಟ್ಟು ಚಂದ ಮಾತಾಡುವಂತೀಯ. ಪಲಾವ್ ಮಾಡಿದ್ದೀನಿ. ಕಥಾ ಇದೆ. ಪೊಂಗಲ್ ಮಾಡಿಸ್ಕೊಡೋದು ಬಿಟ್ಟು ಇದು ಮಾಡಿಸ್ತಾರೆ ಕಮಂಗಿ. ಚಿತ್ರಾನ್ನ ಮಾಡಿದ್ದೆ, ಪಲಾವ್ ಮಾಡಿದ್ದೀನಿ, ಗೆಣಸು ಬೇಯಿಸಿ, ಅವರೆಕಾಯಿ ಬೇಯಿಸಿ, ಕಡಲೆಕಾಯಿ ಒಂದು ಬೇಯಿಸಿಲ್ಲ. ಈಗ ತಂದ್ರೆ ಯಾವಾಗಲೂ ಪಲಾವ್ ಅಲ್ಲೇ ಜೀವನ ಮಾಡ್ತಿದ್ದೀನಪ್ಪ. ಇಲ್ಲಿ ಬಂದಾಗಲೂ ಪಲಾವು, ಅಲ್ಲಿದ್ದಾಗ ಗೈಸ್ ಗೈಸ್ ಎಳ್ಳು ಬೆಲ್ಲ ಫ್ಯಾಕ್ಟ್ರಿ ಸ್ಟಾರ್ಟ್. ನಮ್ಮ ಮನೆ ಇವಾಗ ತಿಂತಾ ಇರೋದೆ. ಬಿಡಪ್ಪ. ಏನಮ್ಮ ಇಷ್ಟ ಮಾಡ್ತಿರ್ತೀಯ? ನಮ್ಮ ಚಿಂಟುಗಂತೂ ತುಂಬಾ ಇಷ್ಟ ಏನು ಎಳ್ಳು ಬೆಲ್ಲ. ಇಷ್ಟನಾ? ಫೈನಲ್ ಆಗಿ ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು. ನಂದು ಅಮ್ಮಂದು ಎಲ್ಲ ಪೂಜೆ ಆಯಿತು. ಈಗ ನಮ್ಮ ಅಪ್ಪನ ಟರ್ನು. ನಮ್ಮಪ್ಪ ಮಾಡಿದ್ರೆ 1 ಗಂಟೆ ಮಾಡ್ತಾರೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಅವ್ರು ಮಾಡಿದ್ರೇ ಅದು ಕಂಪ್ಲೀಟ್ ನಮ್ಮ ಮನೆಗೆ. ನಮ್ಮಪ್ಪಗೆ ಹೇಳ್ತೀನಿ, ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಾದ್ರೂ ಪಂಚೆ ಉಡ್ಕೊಂಡು ಏನದು ಶಲ್ಯ ಹಾಕ್ಕೊಂಡು ಪೂಜೆ ಮಾಡಿ ಅಂತ. ನೋಡಿ ನಮ್ಮಪ್ಪನ ಹೊಟ್ಟೆ ಕಣ್ಣಮ್ಮ ಮಾಡಿ ಕಟ್ಟೆ. 9 ತಿಂಗಳು ಬಸ್ರಿ, ಇನ್ನೇನು ಡೆಲಿವರಿ ಆಗಬೇಕು ಹಂಗಿದೆ. ಯಾರ್ದಾದ್ರೂ ಕಣ್ಣು ಬೀಳಬೇಡ ಅಂದರೆ ಬೀಳ್ದನೇ ಇರುತ್ತಾ ಹೇಳಿ. ಬನ್ನಿ ಇವಾಗ ಮತ್ತೊಂದು ಸಲ ಮಹಾಮಂಗಳಾರತಿ ಆಗ್ತಾ ಇದೆ. ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ, ಹಾಗೆ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಲಿ ಅಂತ ಬೇಡ್ಕೊಂತ ಇವತ್ತಿನ ಸಂಕ್ರಾಂತಿನ ಮಾಡಿ ಮುಗಿಸೋಣ ಅಲ್ಲ. ಇನ್ನೇನು ಗೈಸ್, ಇಷ್ಟೇ ಅಲ್ಲ, ಪೂಜೆ ಮಾಡಿದ್ರೆ ಮುಗೀತು, ಹಬ್ಬ ಮುಗ್ದಾಗೆ. ಆ್ಯಂಡ್ ಮೋರ್ ಓವರ್ ಆ್ಯಕ್ಚುಲಿ ಸಂಜೆ ಎಲ್ಲ ಎಳ್ಬಿರೋದೆಲ್ಲ ಇರುತ್ತೆ. ನಮ್ಮನೆ ಈಗ ಎಲ್ಲರೂ ದೊಡ್ಡವ್ರೆ, ಹೆಣ್ಮಕ್ಳು ಚಿಕ್ಕವ್ರು ಯಾರು ಇಲ್ಲ ಅಲ್ಲ. ಹಂಗಾಗಿ ಇಷ್ಟು ಮಾಡಿದ್ರೇನೆ ಹಬ್ಬ ಮುಗೀತು ಅಂತ ಅರ್ಥ. ಹಬ್ಬ ಎಲ್ಲ ಮುಗೀತು ಅಲ್ಲ. ನೋಡಿ ಇವಾಗ ಆಕ್ಚುಯಲ್ ಮೆಷಿನು ವರ್ಕ್ ಆಗತ್ತೆ. ಸೊ ಸಂಕ್ರಾಂತಿ ಹಬ್ಬ ಅಂದ್ರೆ ಕೇಳ್ಬೇಕಾ, ವೆರೈಟಿ
ಆಗಿ ಮಾಡಿರ್ತಾರೆ. ಮಾಡೋದೇನಿಲ್ಲ, ಎಲ್ಲ ನ್ಯಾಚುರಲ್ ಫುಡ್‌ನೇ ಬೇಯಿಸೋದಷ್ಟೇ. ಬಟ್ ದ ಥಿಂಗ್ ಈಸ್ ಇದೆಲ್ಲ ತಿನ್ನೋದು ಒಂಥರ ಚಂದ. ಈ ಅವರೆಕಾಯಿ ಸೀಸನ್ನು ಆಲ್ರೆಡಿ ಸ್ಟಾರ್ಟ್ ಆಗಿ 1 ಆರ್ 2 ಮಂತ್ಸ್ ಆಗಿದ್ರೂ ಸಹ, ಈ ರೀತಿ ಸಿಪ್ಪೆ ಸಮೇತ ಅವರೆಕಾಯಿನ ಯಾರು ಬೇಯಿಸ್ಕೊಂಡು ತಿನ್ನಲ್ಲ. ಅದೇ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಈ ರೀತಿ ಅವರೆಕಾಯಿನ ಬೇಯಿಸ್ತಾರೆ ಅವತ್ತೊಂದು ದಿನ. ನಾನ್ ನೋಡಿರೋ ಪ್ರಕಾರ ಮುಂಚೆ ಎಲ್ಲ ಯಾರು ಬೇಯಿಸ್ಕೊಂಡು ತಿನ್ನಲ್ಲ. ನಾನ್ ನೋಡಿದೀನಿ. ಆಮೇಲೂ ಸಹ ಯಾರು ಈ ರೀತಿ ಬೇಯಿಸ್ಕೊಂಡು ತಿನ್ನಲ್ಲ. ಬಟ್ ಹಬ್ಬ ಅನ್ನೋದು ಯಾವಾಗ ಬರುತ್ತಲ್ಲ ಅವತ್ತಿನ ದಿನ ಇದನ್ನೆಲ್ಲ ಮಾಡ್ತಾರೆ. ಸೊ ಒಂಥರ ಸ್ಪೆಷಲ್ಲು. ಸೊ ಅವರೆಕಾಯಿ ಬೇಯಿಸಿದ್ದಾರೆ. ಇನ್ನ ಗೆಣಸು ಅಷ್ಟೇನೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡೇ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ನಮ್ ಕಡೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತಾರೆ ಅಲ್ಲ. ಬಟ್ ನಮ್ಮ ಉತ್ತರ ಕನ್ನಡದಲ್ಲಿ ಈ ತುಳಸಿ ಹಬ್ಬ, ದೀಪಾವಳಿ ಹಬ್ಬ ಈ ರೀತಿಯಾಗಿ ಮಾಡಿದಾಗ ಈ ಗೆಣಸನ್ನ ಮಾಡ್ತಾರೆ. ಈ ಟೈಮ್‌ಗೆಲ್ಲ ಏನ್ ಮಾಡಲ್ಲ. ಸೊ ಒಂದೊಂದ್ ಕಡೆ ಒಂದೊಂದ್ ತರ ಪದ್ಧತಿ ಇರುತ್ತೆ ನೋಡಿ. ಸೊ ನಾನ್ 2 ಕಡೆ ಇರೋದ್ರಿಂದ ಅಲ್ಲಿದು ಗೊತ್ತು, ಇಲ್ಲಿದು ಗೊತ್ತು. ಅಲ್ಲಿರೋ ಹಾಗೆ ಇಲ್ಲಿರಲ್ಲ, ಇಲ್ಲಿರೋ ಹಾಗೆ ಅಲ್ಲಿರಲ್ಲ. ಫುಲ್ ವ್ಯತ್ಯಾಸ. ಸ್ವಲ್ಪ ಅಲ್ಲ, ಅಜಗಜಾಂತರ ವ್ಯತ್ಯಾಸ ಇರತ್ತೆ. ಮುಂಚೆ ಎಲ್ಲ ನಮ್ಮನೆ ನಾವು ಚಿಕ್ಕದ್ರಲ್ಲಿದ್ದಾಗ ಏನ್ ಮಾಡ್ತಾ ಇದ್ವು ಗೊತ್ತಾ? ಆಕ್ಚುಲಿ ನಮ್ಮನೆ ಯಾವಾಗ ನಾವಿನ್ನ ಚಿಂಟುಗಿನ್ನ ಚಿಂಟುಗಿನ್ನ ಚಿಕ್ಕವರು ಅನ್ನೋದಕ್ಕಿಂತ ನಾನೊಂದ್ 3, 4 ಇದ್ದಾಗೆಲ್ಲ ನಾನ್ ವೆಜ್ ಮಾಡೋರು. ಸಂಕ್ರಾಂತಿ ಹಬ್ಬ ಅಂದ್ರೆ ಇದೆಲ್ಲಾ ಐಟಮ್ಸ್ ಇರ್ತಿತ್ತು. ಜೊತೆಗೆ ನಾನ್ ವೆಜ್ ಇರ್ತಾ ಇತ್ತು. ಸೊ ಅದೊಂದು. ಅಂಡ್ ಮೋರ್ ಓವರ್ ನಾವೆಲ್ಲ ಏನ್ ಮಾಡ್ತಾ ಇದ್ವು ಗೊತ್ತಾ? ಊಟ, ತಿಂಡಿ, ಅವರೆಕಾಯಿ ಇದೆಲ್ಲ ಏನೂ ತಿಂತಾ ಇರ್ಲಿಲ್ಲ. ಇದೆಲ್ಲ ಆಮೇಲೆ ತಂಗ್ಳ ತಿನ್ನೋದೆ. ಅವಾಗೆಲ್ಲ ಏನೋ ಒಂಥರ ನಾವ್ ಚಿಕ್ಕವ್ರಲ್ವಾ? ಸ್ವಲ್ಪ ಕೆಲ್ಸ ಮಾಡಿದ್ರು ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಕೆಲ್ಸ ಮಾಡಿದ್ ತರ ಅನ್ನಿಸ್ತಾ ಇತ್ತು ಅನ್ಸುತ್ತೆ. ಗೈಸ್, ಒಂದು ರೌಂಡ್ ನಿದ್ದೆ ಆಯಿತು. ನಮ್ಮಮ್ಮ ಇವಾಗ ವಡೆ ಮಾಡ್ತಾ ಇದ್ದಾರೆ. ಬನ್ನಿ ತಿನ್ನೋಣ. ಇವತ್ತು ಬರೀ ಎಕ್ಸ್ಟ್ರಾ ಫುಡ್ಡೇ ಜಾಸ್ತಿ ಆಗಿಬಿಡ್ತು ಅಂದ್ಬಿಟ್ಟು ನಾವೆಲ್ಲ ವೈಟ್ ರೈಸ್ ಬೇಡ ಅಂತ ಹೇಳಿದ್ವು. ಸೊ ಇವತ್ತು ವೈಟ್ ರೈಸ್ ಮಾಡಿಲ್ಲ. ಇವಾಗ ವಡೆ ತಿನ್ನಬೇಕು. ಈಗ ಟೈಮ್ ಬಂದು 3:30. ಬನ್ನಿ ಹೋಗಿ ತಿನ್ನೋಣ. ನೋಡಿ ಗೈಸ್, ನಮ್ಮಮ್ಮ ಬಿಸಿ ಬಿಸಿ ವಡೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದೆ ಅಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಅವರೇ ವಡೆ ಮಾಡ್ತಾ ಇದ್ದಾರೆ. ನಾನು ಜರ್ನಿ ಮಾಡಿ ಬಂದಿರ್ತೀನಿ, ಮತ್ತು ಬೆಳಗ್ಗೆ ಬಂದ ತಕ್ಷಣ ಇಲ್ಲಿ ಪೂಜೆ ಕೆಲಸ ಎಲ್ಲ ಮಾಡಿದೆ ಅಲ್ಲ, ಅದಕ್ಕೆ ಪಾಪ ನಮ್ಮಮ್ಮನ ಕರುಳು ಚುಯ್ ಅಂದ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ನನ್ನ ಮಗ ಮತ್ತು ನಮ್ಮಪ್ಪ ಎಲ್ಲ ತಿಂತಾ ಇದ್ದಾರೆ. ಸೊ ನನಗೂ ಬಿಸಿ ಬಿಸಿದ್ದು ನಮ್ಮಮ್ಮ ಪಾಪ ಅದು ರೂಮ್ಗೆ ತಂದುಕೊಟ್ರು. ನನ್ನ ಮಗ, ಅಮ್ಮ ಬಾ ಅಲ್ಲೇನು ಮಾಡ್ತೀಯ ನೀನು, ಇಲ್ಲಿ ಬಂದಿರೋದು ಏನಕ್ಕೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದ. ಬನ್ನಿ ಈಗ ಬಿಸಿ ಬಿಸಿ ವಡೆನ ತಿನ್ನೋಣ. ಏನ್ ಬೇಕು ನಿಂಗೆ? ಏನ್ ಬೇಕು ಅಂತ ಹೇಳು ಮಾಡ್ತಾರೆ. ಮ್ಯೂಟ್ ಆದರೂ ಮಾಡಿ, ನಮ್ಮ ಹುಡುಗನ ವಾಯ್ಸ್ ಹೊರಗೆ ಕ್ಯಾಪ್ಚರ್ ಆಗುತ್ತೆ. ಹೇಳಮ್ಮ. ಮ್ಯೂಟ್ ಮಾಡು ಅಂದಲ್ಲ ಅಪ್ಪಾಜಿ. ಏನ್ ಬೇಕು ಚಿಂಟು? ಕೀರು ಪಾಯಸ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕು? ತಿಂದಿಲ್ಲ ಎಳ್ಳು, ಬೆಲ್ಲ, ಅವರೆಕಾಯಿ, ಗೆಣಸು, ವಡೆ. ಮಾಡೋದ್ ಬಿಟ್ಟು ನೀನು ಮಾಡಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ಏನ್ ಮಾಡ್ತೀಯಾ? ಏನು ಇಲ್ಲಪ್ಪ. ಹೇಳ. ಮತ್ತೆ ಏನ್ ಮಾಡಲ್ವಾ? ಮತ್ತೆ ಯಾಕೆ ಇಷ್ಟೊತ್ತಂತ ಕೇಳಿದೆ? ಮಾಡೋಣ ಅಂತ ಹೇಳಿದ್ದು. ಏನ್ ಸ್ಪೆಷಲ್? ವಡೆಗಿನ ಸ್ಪೆಷಲ್? ನಾನು ಸ್ವೀಟ್ ಕೇಳ್ತಾ ಇರೋದು. ನಾನು ಈಗ ತಿನ್ನಲ್ಲ. ನೀನ್ ಮ್ಯೂಟ್ ಮಾಡಪ್ಪ. ತಂದೆ ಗೈಸ್, ಚಿಂಟು ಶೆಫ್ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಸಂಕ್ರಾಂತಿ ಹಬ್ಬಕ್ಕೆ ಅವರು ಸ್ವೀಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನ್ ಸ್ವೀಟ್ ಅಂತನಾ? ಏನ್ ಸ್ವೀಟ್ ಮಾಡ್ತಾ ಇದೀಯ ಚಿಂಟು? ಖೀರು. ಚಿಂಟುದು ಫೇವ್ರೆಟ್ ಖೀರುನ ಇವತ್ತು ಅವನೇ ಮಾಡ್ಕೊಳ್ಳೋ ತರ ಕಲಿಸ್ಕೊಡ್ತಾ ಇದ್ದೀನಿ ಅವನಿಗೆ. ಉರಿ ಕಮ್ಮಿ ಇರಲಿ. ದ್ರಾಕ್ಷಿ ಇಸ್ಕೋ, ಆಮೇಲೆ ಫಸ್ಟ್ ಗೋಡಂಬಿ, ಆಮೇಲೆ ದ್ರಾಕ್ಷಿ ಹಾಕು. ಈಗಲ್ಲ, ದ್ರಾಕ್ಷಿ ಕೊನೆಗೆ ಹಾಕೋ.
ದ್ರಾಕ್ಷಿ ಬೇಗ ಪುಸ್ ಅಂತವೆ. ಸಾಕು. ಅದ ನಿಧಾನ ಫ್ರೈ ಮಾಡ್ಕೋಬೇಕು, ಸ್ಟವ್ ಉರಿ ಜಾಸ್ತಿ ಇರಬಾರ್ದು, ಅವಾಗ ಕ್ರಿಸ್ಪ್ನೆಸ್ ಇರಲ್ಲ. ಹಾ ಸಾಕು ಸಾಕು ಸಾಕು, ತೆಗಿ, ಸೀದೋಯ್ತವೆ. ಸೀದೋದ್ರೆ ತಿನ್ನಕ್ಕಾಗಲ್ಲ, ತೆಗೆದ್ ಬಿಡು, ಸೀದೋಯ್ತವೆ. ಹಿಂಗೆ ತೆಗಿಲಾ? ಹಾ ತಕೊಡ್ಲಾ, ಬಿಡ, ತಗೋ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊ, ಬ್ರೌನಿಶ್ ಆಗಬೇಕು. ಹಾ ನೋಡಿ ಎಲ್ಲದಕ್ಕೂ ತುಪ್ಪ ಆಗತ್ತಾ ಅಂತ ಮಿಕ್ಸ್ ಹೊಡೆದು. ಇನ್ನೊಂಚೂರು ಹಾಕ್ಬೇಕು ಅಂದ್ರಲ್ಲ. ಸಾಕಾಯ್ತು. ಇಷ್ಟು ಸಾಕಾಗುತ್ತೆ ಅಮ್ಮ. ಆಗತ್ತೆ, ಫಸ್ಟ್ ಮಿಕ್ಸ್ ಹೊಡಿ, ಅವಾಗ ಗೊತ್ತಾಗುತ್ತೆ. ಹಂಗ್ ಮಾಡೋದ್ ಕೆಳಗ್ ಉದ್ರು ತಪ್ಪಿ. ಅದ್ ತಗೋ, ಇನ್ನೊಂದ್ ಸ್ಪೂನ್ ಇತ್ತಲ್ಲ ಅದನ್ನ. ಆಯ್ತು ಕಣಮ್ಮ, ಎಲ್ಲೋಯ್ತಮ್ಮ? ಇದ್ರಲ್ಲ ಮಾಡೋದಂತ ಆಗ್ಲೇ ಬೊಗ್ಲಿಲ್ವಾ? ಆಯ್ತು ಕಣಮ್ಮ. ಅದೆಲ್ಲ ಬರಲ್ವಾ? ಮಗನ್ ಜೊತೆ ಮಾತಾಡೋ ತೀರಿದು ಹಬ್ಬದ ದಿನ ಎಷ್ಟ್ ಸಲ ಹೇಳ್ಬೇಕು? 8 ಸತಿ ಹೇಳಿದ್ಯಾ? ಇಷ್ಟೇ ತುಪ್ಪ ಸಾಕು ನೋಡಿ, ಎಲ್ಲ ನೆನೀತು. ಹಾ ಗೊತ್ತು ನಮಗೂ. ಅದು ಕ್ಲೀನಾಗಿ ಮಾಡ್ಕೊ. ಹಾಲು ಕಾಯ್ಲಿ, ಹಾಲು ಕಾದಾದ್ಮೇಲೆ ಎಷ್ಟು ಕೀರಿಗೆ ಬೇಕೋ ಅಷ್ಟು ತಗೊಂಡು ಅದಕ್ಕೆ ಹಾಕೊಂಡು ಎಲ್ಲ ಒಟ್ಟಿಗೆ, ಸಕ್ಕರೆ ಇದು ಎಲ್ಲ ಒಟ್ಟಿಗೆ ಹಾಕಿ ಕುದಿಯಕ್ಕಿಡು. ಅದೇ ರೀತಿ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು, ಮಿಕ್ಸ್ ಹೊಡಿತಾ ಇರಬೇಕು. ಸೊ ಚಿಂಟು ಇವತ್ತು ಕೀರ್ ಮಾಡ್ತಾ ಇದ್ದಾನೆ. ಚಿಂಟು ನಿಜ ಬೆಳ್ಳಗಾಗಿದೆಯಾ ಕಣು, ಮುಂಚೆ ಕರಿಕೊಂತ ತರ ಕಾಣ್ತಿದ್ದೆ ನೋಡು. ಅವನು ಹೈ ಫ್ಲೇಮ್ ಮಾಡ್ಕೋಬೇಡ ಅಂದ್ರೆ ಹೈ ಫ್ಲೇಮ್ ಮಾಡ್ಕೋತಾನೆ. ಮತ್ತೇನ್ ಬೇಗ ಬೇಗ ಮಾಡು ಅಂದಲ್ಲ. ಕೈ ಆಡ್ಸಿದ್ರೆ ಬೇಗ ಬೇಗ ಆಗತ್ತೆ. ಇದೇನ್ ಗೋಬಿ ಮಂಚೂರಿ ಅಲ್ಲ. ನೋಡಿ, ಶಾವ್ಗೆನ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕನು ಕ್ಲೀನಾಗಿ ಹುರ್ಕೋಬೇಕು, ನಿಧಾನ ಉರಿಲೇ ಹುರ್ಕೋಬೇಕು. ಆವಾಗ ಕೀರು ತುಂಬಾ ಟೇಸ್ಟಿಯಾಗಿ ಪುಳುಪುಳು ಅಂತ ಚೆನ್ನಾಗಿರತ್ತೆ. ಏಲಕ್ಕಿ ಹಾಕೋಮ್ಮ. ನೋಡಿ, ಇವಾಗ ಏಲಕ್ಕಿನ ಪುಡಿ ಮಾಡ್ಕೊಂಡಿದೀವಿ ಅಲ್ಲ, ಅದನ್ನ ಹಾಕ್ತಾ ಇದ್ದಾನೆ. ಶುಗರ್ ಕಟ್ ಮಾಡೋದ್ ಬಿಟ್ಟು ಕಪ್ ತಿಂತಾ ಇದೀವಿ ಎಲ್ಲರೂ. ಹಾ ಅನ್ನೋಲೆ, ನನಗ್ ಕೇಳಿಸ್ತಾ ಇದೆ, ನಿಂಗೆ ಕೇಳಿಸ್ತಿಲ್ಲ? ನಿಹಾಲ್ ನಿಹಾಲ್ ಅಂತಲ್ಲ. ನಮ್ ಚಿಂಟು ಅವ್ರ ಅಲ್ಲೆಲ್ಲೋ ಕುತ್ಕೊಂಡ್ ನಿಹಾಲ್ ನಿಹಾಲ್ ಅಂದ್ರೆ ನಂಗೆ ನಮಗ್ ಗೊತ್ತಾಗತ್ತೆ. ಅಕಸ್ಮಾತ್ ಆಟ ಆಡ್ಬೇಕು ಅಂದ್ರೆ ಇಲ್ಲಿ ಬಂದ್ ಕರೀತಾರೆ ಬಿಡು ಅಂತ ಬಂದ. ಗೈಸ್, ನಮ್ ಚಿಂಟು ಮಾಡಿರೋ ಕೀರು ನಾನು ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾಡಿದೆ, ಯಮ್ಮಿ ಯಮ್ಮಿ ಇದೆ, ಸಖತ್ತಾಗಿದೆ. ಅಮ್ಮ ಮಾಡೋ, ಐ ಮೀನ್ ನಾನು ಮಾಡೋ ಥರನೇ ಇದೆ. ಯಾರು ಹೇಳ್ಕೊಟ್ಟಿರೋದು ಹೇಳಿ? ನಾನೇ ಅಲ್ವಾ, ಅದಕ್ಕೆ. ಏ ಚಿಂಟು, ಹಾ ಏನೋ ನಾನು ಮಾಡೋ ಥರನೇ ಇದೆ ಅಲ್ಲ ನಂದೇ ಬೇರೆ ಸ್ಟೈಲಮ್ಮ. ಟೇಸ್ಟ್. ಏನ್ ನಿಂದು ಬೇರೆ ಸ್ಟೈಲು? ಎಲ್ಲ ನಾನು ಹೇಳ್ಕೊಟ್ಟು ನಾನೆಲ್ಲ ಮಾಡಿಸಿರೋದು, ನಿಂದು ಬೇರೆ ಸ್ಟೈಲಾ? ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಕ್ಲಾಸಿ ಆಗಿದೆ. ತಿಂದ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ಬಿಸಿ ಮಾಡ್ಕೋತಾ ಇದ್ದೀನಿ ನಾನು. ಎಳ್ಳು ಬೆಳಿಗ್ಗೆ ತಿಂದೆ. ಗೈಸ್ ಬನ್ನಿ, ನಮ್ಮ ಚಿಂಟು ಮಾಡಿರೋ ಅಂಥ ಕೀರನ್ನ ಕುಡಿಯೋಣ. ಯಮ್ಮಿ ಯಮ್ಮಿ ಕೀರು, ಮಗ ಮಾಡಿರೋ ಕೀರು. ಯಾರಿಗುಂಟು ಅದೃಷ್ಟ, ಯಾರಿಗಿಲ್ಲ. ಬೇಡ. ಬನ್ನಿ. ನಮ್ ಚಿಂಟು ಮಾಡಿರೋ ಕೀರು ನಿಜ ಹೇಳ್ತೀನಿ ಗೈಸ್, ತುಂಬಾ ಚೆನ್ನಾಗಿದೆ.
ಅಂಡ್ ಮೋರ್ ಓವರ್ ಈ ಖೀರ್ನ ನಾನೇ ಮಾಡಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಅಯ್ಯೋ ಅಮ್ಮಮ್ಮ, ಇನ್ನು ಉದ್ದಾನೆ ಇರೋದು. ಎಷ್ಟು ಉದ್ದ ಇತ್ತು ಗೊತ್ತಾ ಅದು? ಏನೋ ವರ್ಷ ಆಯ್ತವ ಇದು. ಸಕ್ಕತ್ತಾಗಿದೆ. ಹಾಗೆ ಮಾಡು, ಅದು ಡೈರೆಕ್ಟ್ ಆಗಿ ಹೇಳು. ಅಂతేనా? ನೋಡಿ ನಮ್ಮ ಚಿಂಟು ಎಲ್ಲರ ಜೊತೆ ಕುತ್ಕೊಂಡು ಕಪ್ ತಿಂತಾ ಇದ್ದಾನೆ. ನೀನು ನಾನು ಈಗಿನ್ನೂ ಕೀರ್ ಕುಡ್ದೆ ಅಮ್ಮ. ನಂಗೆ ಬಿಡಪ್ಪ, ನಂಗೆ ಹೊಟ್ಟೆ ತುಂಬಿದೆ ಇವತ್ತು. ನಾವು ಚಿಕ್ಕವರಾಗಿದ್ದಾಗ ಇಷ್ಟೊತ್ನಲ್ಲೆಲ್ಲ ಮನೇಲೇ ಇರ್ತಾ ಇರ್ಲಿಲ್ಲ. ಫುಲ್ ಎಳ್ಬೀರೋದ್ರಲ್ಲಿ ಬ್ಯುಸಿಯಾಗಿರ್ತಾ ಇದ್ವು. ನೋಡಿ, ಈ ಪುಟ್ಟ ಹುಡ್ಗಿ ಬಂದಿದ್ದಾಳಲ್ಲ, ಇದೇ ರೀತಿ ನಾವು ಎಲ್ಲಾರ್ ಮನೆಗೂ ಹೋಗಿ ಎಳ್ಬೀರ್ಕೊಂಡು ಬರೋವು. ಆದ್ರೆ ಇವಾಗ ಕಾಲ ಚೇಂಜ್ ಆಗಿದೆ ಗೈಸ್. ಈಗ ತುಂಬಾ ಜನ ಎಳ್ಬೀರೋಕೆಲ್ಲ ಹೋಗೋದಿಲ್ಲ. ಮೇ ಬಿ ಬರೀ ಹೆಣ್ಮಕ್ಳಿರೋರ್ ಮನೆ, ಅದ್ರಲ್ಲೂ ಪುಟ್ಟ ಹೆಣ್ಮಕ್ಳು ಇರೋ ಮನೆ ಅಷ್ಟೇ ಎಳ್ಬೀರಕ್ ಹೋಗ್ತಾರೆ ಅನ್ಸತ್ತೆ. ಬಿಕಾಸ್ ನಮ್ಮ ಅಕ್ಕಪಕ್ಕದ ಮನೆಯವರು ಸಹ ಇವತ್ ಯಾರು ಎಳ್ಬೀರಿಲ್ಲ. ನೋಡಿ, ಈ ಹುಡ್ಗಿನೂ ಅಷ್ಟೇ ನಮ್ ಚಿಂಟು ಕಡೆಯವ್ರೆ. ಸೊ ನಮ್ ಚಿಂಟು ಕಡೆಯಿಂದ ಒಂದ್ ಹುಡ್ಗಿ, ಚಿಕ್ಕ ಹುಡ್ಗಿ ನಮ್ ಮನೆಗ್ ಬರೋ ತರ ಆಯ್ತು. ಸೊ ಚಂದ, ಚಿಕ್ಕ ಮಕ್ಳು ನೋಡಿ ಹೇಳ್ಬಿರೋಕೆ ಹೆಂಗೆ ಬಂದು ಹೋಗ್ತಾರೆ. ಸಖತ್ತಾಗಿರುತ್ತೆ ಅಲ್ಲ. ನಾವು ಹಿಂಗೆ ಮಾಡ್ತಾ ಇದ್ವು. ಏನ್ ಗೊತ್ತಾ ಗೈಸ್, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೈಸೂರ್ ಸಿಲ್ಕ್ ಸ್ಯಾರಿ ತಗೊಂಡಿದ್ದೆ ಅಲ್ಲ, ಅದನ್ನ ಇವತ್ತಿನ ತನಕನೂ ಹೇಗಿದೆ ಅಂತಾನೂ ನೋಡಿಲ್ಲ ಗೈಸ್. ಅವತ್ತೇ ಲಾಸ್ಟ್. ನಮ್ಮಮ್ಮ ಅದಕ್ಕೆ ಕುಚ್ಚೆಲ್ಲ ಹಾಕ್ಸಿ ಇಟ್ಟಿದ್ದಾರೆ. ಬಟ್ ನನ್ಗಿನ್ನೂ ಬ್ಲೌಸ್ ಹೊಲ್ಸಕ್ಕೆ ಟೈಮೇ ಕೂಡ್ ಬಂದಿಲ್ಲ. ಬ್ಲೌಸ್ ಇಲ್ವಲ್ಲ, ಅದಕ್ಕೆ ಸುಮ್ನೆ ಇದ್ದೀನಿ. ಆದ್ರೂ ಸಹ ಈ ಸಲ ಉಟ್ಟು ನೋಡೋಣ ಅಂದ್ಬಿಟ್ಟು ಮನೆಯಿಂದಾನೇ ಒಂದು ಮ್ಯಾಚಿಂಗ್ ಆಗುವಂತ ಬ್ಲೌಸ್‌ನ ತಗೊಂಡ್ ಹೋಗಿದ್ದೆ, ಬೇರೆ ಸಿಲ್ಕ್ ಸ್ಯಾರಿದು. ಪರವಾಗಿಲ್ಲ, ಸಿಮಿಲರ್ ಮ್ಯಾಚ್ ಆಗುತ್ತೆ. ಬಟ್ ಈ ಸ್ಯಾರಿದು ಸ್ವಲ್ಪ ಡಾರ್ಕ್ ಇದೆ. ಬಟ್ ನಾನ್ ತಗೊಂಡ್ ಹೋಗಿರೋದು ಸ್ವಲ್ಪ ಲೈಟಿಶ್ ಇದೆ ಬ್ಲೌಸ್. ಇಟ್ಟು ನೋಡ್ದೆ, ಚೆನ್ನಾಗ್ ಅನ್ನಿಸ್ತು ಗೈಸ್. ತುಂಬಾ ಐ ಮೀನ್ ಕರೆಕ್ಟ್ ಆಗಿ ಕೂರುತ್ತೆ, ಭಾರವಾಗಿ ಚೆನ್ನಾಗಿ ಇದೆ. ನನ್ಗಿಷ್ಟ ಆಯ್ತು. ಬಟ್ ಮ್ಯಾಚಿಂಗ್ ಬ್ಲೌಸ್ ಇದ್ರೇನೆ ಅದ್ರ ಲುಕ್ ಒಂಥರ ಚಂದ. ಅಂಡ್ ಮೋರ್ ಓವರ್ ನಮ್ ಮೈಂಡ್ ಸೆಟ್ಟು ಚೆನ್ನಾಗಿರ್ಬೇಕು. ನಾವ್ ಚೆನ್ನಾಗ್ ಕಾಣ್ಬೇಕು ಅನ್ನೋದಿರ್ಬೇಕು. ಸುಮ್ನೆ ಹಾಗೆ ಉಟ್ ನೋಡೋಣ ಅಂತ ಉಟ್ ನೋಡಿದ್ದು. ಏನು ಜ್ಯುವೆಲರೀಸು ಅದೆಲ್ಲ ಹಾಕೋತಾ ಇಲ್ಲ, ಮೇಕಪ್ ಮಾಡ್ಕೋತಾ ಇಲ್ಲ. ಸೊ ಹೇಗ್ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಸೊ ಅಲ್ಲಿ ಇಲ್ಲಿ ಸಂಕ್ರಾಂತಿ ಹಬ್ಬ ಅನ್ನೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಒಂದು ಕಮೆಂಟ್ ಮಾಡಿ ಆಯ್ತಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.